ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನ ಪರಿಶುದ್ಧವಾದಂಥ ಹೆಸರಲ್ಲಿ ಆತ್ಮೀಯ ಕೇಳುಗರೆಲ್ಲರಿಗೆ ಶುಭವೂ ಕೃಪೆಯೂ ಉಂಟಾಗಲಿ. ದೇವರು ಈ ವಾಕ್ಯಗಳನ್ನು ಕೇಳುವಂಥ ಸೇವೆಯಲ್ಲಿ ನಿಮ್ಮೆಲ್ಲರಿಗೆ ತನ್ನ ಪರಮಚಿತ್ತವನ್ನ ದಯಪಾಲಿಸುತ್ತಿರುವುದಕ್ಕಾಗಿ ಆತನಿಗೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಮತ್ತೊಮ್ಮೆ ದೇವರ ವಾಕ್ಯದ ಕಡೆಗೆ ನಮ್ಮ ಹೃದಯಗಳನ್ನು ತೆರೆಯುವಂತೆ ಈ ದಿನ ಅರಸುಗಳ ಮೊದಲ ಗ್ರಂಥ 3ನೇ ಅಧ್ಯಾಯ ವಚನ 1-15 ಭಾಗದ ಕಡೆಗೆ ನಮ್ಮ ಗಮನ ಹರಿಸೋಣ. ದೇವರು ಸೊಲೊಮೋನನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಹೇಳುವಂತ ಹೇಳಿಕೆ, ನಿನಗೆ ಏನು ಬೇಕು ಬೇಡಿಕೋ ಎನ್ನುವಂಥದ್ದು. ಈ ವಿಷಯದ ಕುರಿತು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಪ್ರಿಯರೇ, ಮನುಷ್ಯರು ದೇವರಿಂದ ಕೇಳಿ ಪಡಕೊಳ್ಳುವ ವಿಧಾನ ಬಹಳ ಹಳೆಯದ್ದು ಮತ್ತು ಹಳೆಯ ಒಡಂಬಡಿಕೆಯ ಕಾಲದಿಂದಲೂ ರೂಢಿಗತವಾಗಿ ಬೆಳಕೊಂಡು ಬಂದಿದೆ. ಮನುಷ್ಯರು ತಮಗೆ ಅಗತ್ಯವಾಗಿರುವಂಥ ಎಲ್ಲ ವಿಷಯಗಳ ಸಂಬಂಧಿತವಾಗಿ ದೇವರ ಮೊರೆ ಹೋಗುವ ಅನೇಕ ರೀತಿ ನೀತಿಗಳನ್ನು ಬೈಬಲ್ನಲ್ಲಿಯೂ ನಿಜ ಜೀವನದಲ್ಲಿಯೂ ಗುರುತಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ಮನೆಗೆ ಸಂಬಂಧಿತವಾಗಿ, ಕುಟುಂಬಕ್ಕೆ ಸಂಬಂಧವಾಗಿ, ಇನ್ನು ಕೆಲವು ಸಾರಿ ಕೆಲಸ ಅಥವಾ ಜೀವನದ ಆಯ್ಕೆಗಳಿಗೆ ಸಂಬಂಧವಾಗಿ ದೇವರಲ್ಲಿ ಪರಿಪರಿಯಾಗಿ ವಿಧ ವಿಧವಾಗಿ ಬೇಡುವಂಥ ವಿಧಾನಗಳುಂಟು. ಇನ್ನು ಕೆಲವು ಸಾರಿ ಕೆಲಸ ಕಾರ್ಯಗಳಿಗೋಸ್ಕರ, ಬಾಳ ಸಂಗಾತಿಯ ಆಯ್ಕೆಗೋಸ್ಕರ, ಸಮಾಧಾನಕ್ಕೋಸ್ಕರ, ಆರೋಗ್ಯಗಳಿಗೋಸ್ಕರ ಮನುಷ್ಯರು ದೇವರ ಮೊರೆ ಹೋಗುವ ಬಗೆಯನ್ನ ಗುರುತಿಸಿಕೊಳ್ಳಬಹುದು. ಪ್ರಿಯರೇ, ಎಲ್ಲ ವಿಷಯಗಳ ಹಿಂದಿರುವಂಥ ದೈವಶಾಸ್ತ್ರ ಅಂದರೆ ದೇವರ ಮೊರೆ ಹೋಗುವ ಮನುಷ್ಯರು ಬೇಡಿಕೊಳ್ಳುವ ಈ ವಿಧಾನದ ಹಿಂದಿರುವಂಥ ದೈವಶಾಸ್ತ್ರ ಏನಂದ್ರೆ, ದೇವರು ಎಲ್ಲಾ ಕಾಲಗಳಲ್ಲಿ, ಎಲ್ಲಾ ವೇಳೆಗಳಲ್ಲಿ, ಎಲ್ಲಾ ಪರಿಸ್ಥಿತಿಗಳಲ್ಲಿ, ಎಲ್ಲಾ ಸಮಯಗಳಲ್ಲಿ ಸರ್ವಶಕ್ತನು. ಅದೇ ವೇಳೆ ಮನುಷ್ಯರಾದ ನಾವು ದೇವರ ಮುಂದೆ ಬಲಹೀನರು ಎನ್ನುವಂಥದ್ದು. ದೇವರು ಬಲಾಢ್ಯನು, ನಾವು ದೇವರ ಎದುರಿನಲ್ಲಿ ಅಸಮರ್ಥರು ಎನ್ನುವಂಥ ಸರ್ವಕಾಲೀನ ಸತ್ಯ ವಾರ್ತೆಯ ದೈವಶಾಸ್ತ್ರ ಹಿಂದಿದೆ ಎಂಬುದನ್ನ ನೋಡಬೇಕು. ಪ್ರಿಯರೇ, ಬೈಬಲ್ನಲ್ಲಿಯೂ ಕೂಡ ಅನೇಕ ಕಡೆಗಳಲ್ಲಿ ದೇವರು ಸ್ವತಃ ಆಜ್ಞೆಯನ್ನು ಕೊಟ್ಟಿದ್ದಾನೆ, ತನ್ನ ಭಕ್ತರಿಗೆ ಹೇಳಿದ್ದಾನೆ. ಏನಂದ್ರೆ, ನನ್ನನ್ನ ಕೇಳಿರಿ, ನನ್ನ ಹೆಸರಲ್ಲಿ ಬೇಡಿಕೊಳ್ಳಿರಿ, ನನಗೆ ಮೊರೆ ಇಡಿರಿ ಎಂಬುದಾಗಿಯೂ ಹೇಳಿದ್ದಾನೆ. ಉದಾಹರಣೆಗೆ ಕೀರ್ತನೆಗಳ ಗ್ರಂಥ 2ನೇ ಅಧ್ಯಾಯದ 8ನೇ ವಚನ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ 14ನೇ ವಚನ, ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ, ಯೆರೆಮೀಯನ ಗ್ರಂಥ 33:3ನೇ ವಚನ, ಕೀರ್ತನೆಗಳು 91:15ನೇ ವಚನ. ಇನ್ನೂ ಅನೇಕ ಕಡೆಗಳಲ್ಲಿ ದೇವರು ಸ್ವತಃ ತನ್ನ ಭಕ್ತರಿಗೆ ಕೇಳಿಕೊಳ್ಳುವುದಕ್ಕಾಗಿ, ಬೇಡಿಕೊಳ್ಳುವುದಕ್ಕಾಗಿ ತನ್ನ ಆಜ್ಞೆಯನ್ನ, ತನ್ನ ಪ್ರೇರೇಪಣೆಯನ್ನ ಕೊಟ್ಟಿದ್ದಾನೆನ್ನುವಂಥದನ್ನ ಗುರುತಿಸಿಕೊಳ್ಳಬಹುದು. ಪ್ರಿಯರೇ, ಈ ದಿನ ನಾನು ಈಗಾಗಲೇ ಹೇಳಿದ ಹಾಗೆ ದೇವರು ಸೊಲೊಮೋನನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಹೇಳಿದಂಥ ಮಾತಿನ ಬಗ್ಗೆ ಧ್ಯಾನವನ್ನ ಮುಂದುವರೆಸೋಣ. ಆ ಮಾತು ಏನಂದ್ರೆ, ನಿನಗೆ ಏನು ಬೇಕಾದರೂ ಬೇಡಿಕೋ, ನಾನು ಕೊಡುತ್ತೇನೆ ಎನ್ನುವಂಥದ್ದು. ನಮ್ಮೆಲ್ಲರಿಗೂ ಗೊತ್ತಿದೆ, ದಾವೀದನ ನಂತರ ಅವನ ಸಿಂಹಾಸನ ಅವನ ಮಗನಾದ ಸೊಲೊಮೋನನಿಗೆ ಬಂದಿತು.
ಈ ಸೊಲೊಮೋನನಿಗೆ ಸಿಂಹಾಸನ ದೊರೆತಂತ ಹಿನ್ನೆಲೆ, ಈ ಆಯ್ಕೆ ಅದು ದೇವರಿಂದ ಆಗಿತ್ತು ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಸಂಗತಿ. ಪ್ರಿಯರೇ, ಸೊಲೊಮೋನನು ಕ್ರಿಸ್ತ ಪೂರ್ವ 1010 ಹುಟ್ಟಿದನು ಎನ್ನುವಂತ ಇಬ್ರಿಯ ಮೂಲದ ಪುಸ್ತಕಗಳು, ಚರಿತ್ರೆಗಳು ಸ್ಪಷ್ಟಪಡಿಸುತ್ತದೆ. ಈ ಕಾಲದಲ್ಲಿ ಇಸ್ರಾಯೇಲ್ ಸಾಮ್ರಾಜ್ಯ ಎಲ್ಲಾ ರೀತಿಯಲ್ಲಿಯೂ ಸದೃಢವಾಗಿತ್ತು. ಸೊಲೊಮೋನನನ್ನ ಸಿಂಹಾಸನದ ಮೇಲೆ ಕೂರಿಸಲು ದಾವೀದನು ಅವನ ಹೆಂಡತಿಯರಲ್ಲಿ ವಿರೋಧಗಳಿತ್ತು ಎಂಬುದನ್ನ ನಾವು ನೋಡಬಹುದು. ದಾವೀದನಿಗೆ ಅನೇಕ ಪತ್ನಿಯರು, ಉಪಪತ್ನಿಯರು ಇದ್ದುದರಿಂದ, ಆ ಉಪಪತ್ನಿಯರು, ಪತ್ನಿಯರ ಮಕ್ಕಳು ಇದ್ದುದರಿಂದ ಅವರು ಸಹಜವಾಗಿಯೇ ತನ್ನ ಮಗನನ್ನ ಸಿಂಹಾಸನದ ಮೇಲೆ ಕೂರಿಸಬೇಕು ಎನ್ನುವಂಥ ಒತ್ತಡವನ್ನ ದಾವೀದನಿಗೆ ಹಾಕಿದ್ದರು ಎಂಬುದನ್ನ ನಾವು ಗ್ರಹಿಸಿಕೊಳ್ಳಬೇಕಾಗಿದೆ. ಎಲ್ಲ ಹೆಂಡತಿಯರಲ್ಲಿ ಸಹಜವಾಗಿ ಪುತ್ರ ವ್ಯಾಮೋಹ ಆವರಿಸಿತ್ತು. ಆದಾಗ್ಯೂ ದೇವರು ಸೊಲೊಮೋನನನ್ನ ಆರಿಸಿಕೊಂಡನು. ದಾವೀದನ ಇನ್ನೊಬ್ಬ ಮಗ ಅದೋನೀಯನು ಸಿಂಹಾಸನಕ್ಕಾಗಿ ಪ್ರಯತ್ನಪಟ್ಟರೂ ಅದು ಯಶಸ್ವಿಯಾಗಲಿಲ್ಲ ಎಂಬುದಾಗಿ ಅರಸುಗಳ ಗ್ರಂಥದಲ್ಲಿ ಕಂಡುಕೊಳ್ಳಬಹುದು. ಈ ರೀತಿಯಾಗಿ ಸೊಲೊಮೋನನು ಇಸ್ರಾಯೇಲರ 3ನೆಯ ಅರಸನಾಗಿ ಕ್ರಿಸ್ತಪೂರ್ವ 10ನೆಯ ಶತಮಾನದಲ್ಲಿ ಗದ್ದುಗೆಗೆ ಏರಿದನು ಎಂಬುದನ್ನ ಚರಿತ್ರೆಯ ಪುಟಗಳು ಸ್ಪಷ್ಟಪಡಿಸುತ್ತದೆ. ಪ್ರಿಯರೇ, ದಾವೀದನು ಸಾಯುವ ಮುನ್ನವೇ ಸೊಲೊಮೋನನನ್ನ ಅರಸನನ್ನಾಗಿ ಮಾಡಿದ್ದನು. ಸೊಲೊಮೋನನು ಆ ಸಿಂಹಾಸನದ ಪೀಠದ ಮೇಲೆ ಕುಳಿತುಕೊಂಡಾಗ 12 ವರ್ಷದವನಾಗಿದ್ದ. ದಾವೀದನು ಸಾಯುವ ಮುನ್ನ ಸೊಲೊಮೋನನಿಗೆ ತನ್ನ ಅನುಭವದ ನೀತಿ ಬೋಧನೆಯನ್ನ ಮಾಡಿದ ಎಂಬುದಾಗಿ ಅರಸುಗಳ ಮೊದಲ ಗ್ರಂಥದ 2ನೇ ಅಧ್ಯಾಯದ ವಚನ 2 ಮತ್ತು 3ರಲ್ಲಿ ಸ್ಪಷ್ಟಪಡಿಸುತ್ತದೆ. ಆತ ಬಹಳ ಸ್ಪಷ್ಟವಾಗಿ ತನ್ನ ಮಗನಾದ ಸೊಲೊಮೋನನಿಗೆ ಹೇಳುತ್ತಾನೆ, ಭೂಲೋಕದವರೆಲ್ಲರೂ ಹಿಡಿಯುವ ದಾರಿಯನ್ನ ಮಗನೇ ಈಗ ನಾನು ಹಿಡಿಯಬೇಕು. ಆದುದರಿಂದ ನೀನು ನಮ್ಮ ದೇವರಾದಂಥ ಕರ್ತನ ಮಾತುಗಳಿಗೆ ಅನುಗುಣವಾಗಿ ನಡೆದು ಆತನ ಆಜ್ಞೆಗಳನ್ನ ಪಾಲಿಸಿ ಆತನ ಮಾರ್ಗಗಳಲ್ಲಿ ನಡೆದು ಆತನನ್ನ ಮಹಿಮೆ ಪಡಿಸಬೇಕು ಎನ್ನುವಂಥ ಮಾತುಗಳನ್ನ ಹೇಳಿದ. ಪ್ರಿಯರೇ, ಈ ದಾವೀದನ ಈ ಮಾತು ನಿಜಕ್ಕೂ ಬಹಳ ಅರ್ಥಪೂರ್ಣವಾಗಿದ್ದು ಅದರ ಮಹತ್ವವನ್ನ ತಿಳುಕೊಂಡದ್ದು ಸೊಲೊಮೋನ. ನಾವು ನೋಡ್ತೇವೆ, ಸೊಲೊಮೋನನು ದಾವೀದನ ನಂತರ ಆಳ್ವಿಕೆಯನ್ನ ವಹಿಸಿಕೊಳ್ಳುವಾಗ ತನ್ನ ತಂದೆಯ ಮಾತಿಗೆ ಅನುಗುಣವಾಗಿ ದೇವರಿಗೆ ವಿಧೇಯನಾಗಿ ನಡೆದುಕೊಂಡ ಎಂಬುದಾಗಿ. ಈ ನಿಟ್ಟಿನಲ್ಲಿ ಬೆಳಗಿನ ಸಮಯ ನಿಮ್ಮೊಟ್ಟಿಗೆ ಪ್ರೇರೇಪಣೆ ಆಗುವಂತಹ ವಿಷಯ ಏನಂದ್ರೆ, ಪ್ರತಿಯೊಬ್ಬ ತಂದೆ ತಾಯಿ, ಪ್ರತಿಯೊಬ್ಬ ಹಿರಿಯರು, ಮನೆಯಲ್ಲಿರುವಂಥ ಅಜ್ಜಿ ತಾತ ಮಕ್ಕಳ ಮುಂದೆ ಮಾತಾಡುವಾಗ, ಮಕ್ಕಳನ್ನ ಸರಿದಾರಿಯಲ್ಲಿ ನಡೆಸಲು ಪ್ರಯತ್ನ ಪಡುವಾಗ ಕ್ರಿಸ್ತ ನಂಬಿಕೆಯನ್ನ, ದೇವರ ಜೊತೆಗಿನ ಅವರ ಅನುಭವವನ್ನ, ಜೀವನದ ಮೌಲ್ಯಗಳನ್ನ, ನೈತಿಕತೆಯನ್ನ ಮಕ್ಕಳಿಗೆ ಕಲಿಸಬೇಕು, ಹೇಳಿಕೊಡಬೇಕು. ಆಗ ಮಾತ್ರ ಆ ನಂಬಿಕೆ ತಂದೆ ತಾಯಿಗಳಿಂದ ಮಕ್ಕಳಿಗೆ ಬರಲು ಸಾಧ್ಯ. ದೇವರು ಹೇಗೆ ಕಾರ್ಯ ಮಾಡಿದ, ದೇವರು ಹೇಗೆ ಕಷ್ಟಕಾಲಗಳಲ್ಲಿ ನಿಂತ, ದೇವರು ಹೇಗೆ ಸಹಾಯ ಮಾಡಿದ, ದೇವರು ನಮ್ಮನ್ನ ಹೇಗೆ ಬಿಡಿಸಿದ, ದೇವರು ನಮ್ಮನ್ನ ಹೇಗೆ ಅಭಿವೃದ್ಧಿಪಡಿಸಿದ, ದೇವರ ಶಕ್ತಿ ಏನು, ದೇವರ ಕೃಪೆ ಏನು, ದೇವರ ಕ್ಷಮೆಯೇನು ಎನ್ನುವಂತ ಅನುಭವದ ನಂಬಿಕೆಯನ್ನ ಪುಟ್ಟ ಮಕ್ಕಳಿಗೆ ಹೇಳಿಕೊಡುವಾಗ ಮಕ್ಕಳು ಕ್ರಿಸ್ತಿಯ ನಂಬಿಕೆಯಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತದೆ. ದಾವೀದ ಈ ವಿಷಯಗಳಲ್ಲಿ ಬಹಳ ಶ್ರೇಷ್ಠವಾದಂಥ ಕಾರ್ಯಗಳನ್ನ ಮಾಡುತ್ತಾನೆ. ಪ್ರಿಯರೇ, ಚರಿತ್ರೆ ಹೇಳ್ತದೆ, ಸೊಲೊಮೋನನು ಸುಮಾರು 1005 ಪದ್ಯಗಳನ್ನ, 3000 ಸಾಮ್ಯಗಳನ್ನ ರಚನೆ ಮಾಡಿದ ಎಂಬುದಾಗಿ. ಈ ಸಾಮ್ಯಗಳು, ಪದ್ಯಗಳ ಹಿಂದೆ ಅವನ ವಿಷಯಗಳು ಏನಿತ್ತು ಎಂಬುದಾಗಿ ನೋಡುವುದಾದ್ರೆ, ಲೆಬನೋನಿನ ದೇವದಾರು ವೃಕ್ಷಗಳಿಂದ ಹಿಡಿದು ಗೋಡೆಯ ಮೇಲೆ ಬೆಳೆಯುವ ಹಿಸ್ಸೋಪ್ ಎನ್ನುವಂಥ ಗಿಡದವರೆಗೂ, ಪ್ರಾಣಿಗಳು, ಪಕ್ಷಿಗಳು, ತೆವಳುವ ಜೀವಜಂತುಗಳು, ಮೀನುಗಳ ಬಗ್ಗೆಯೂ ಆತನು ಪ್ರವಚನವನ್ನ ನೀಡಿದನು. ಪ್ರಿಯರೇ, ಅರಸುಗಳ ಮೊದಲ ಗ್ರಂಥ 5ನೇ ಅಧ್ಯಾಯ 11ರಿಂದ 14 ಭಾಗದಲ್ಲಿ ನೋಡುತ್ತೇವೆ,
ಸೊಲೊಮೋನನ ಜ್ಞಾನವನ್ನ ಕೇಳುವುದಕ್ಕೆ ಎಲ್ಲಾ ಜನಾಂಗಗಳ ಜನರು ಬರುತ್ತಿದ್ದರು ಎಂಬುದಾಗಿ ಗುರುತಿಸಿಕೊಳ್ಳಬಹುದು. ಸೊಲೊಮೋನನನ್ನ ಒಬ್ಬ ಜ್ಞಾನಿ ಎಂಬುದಾಗಿ ಕರೆಯಲ್ಪಟ್ಟಲಾಗಿದೆ. ಆತನು ಇಸ್ರಾಯೇಲರನ್ನ ಒಟ್ಟು 40 ವರ್ಷ ಆಳ್ವಿಕೆ ಮಾಡಿದನು. ಇವನನ್ನ ವೈಸೆಸ್ಟ್ ಆಫ್ ಆಲ್ ದಿ ಮೆನ್, ಎಲ್ಲಾ ಮನುಷ್ಯರಿಗಿಂತ ಬುದ್ಧಿವಂತನು ಎಂಬುದಾಗಿ ಕರೆಯಲಾಗಿದೆ. ಸೊಲೊಮೋನನ ಬಗ್ಗೆ ಇನ್ನೊಂದು ಬಹಳ ಆಸಕ್ತಿಕರವಾದ ವಿಷಯ ಏನಂದ್ರೆ, ಇಸ್ರಾಯೇಲ್ ಸಂಯುಕ್ತ ರಾಜ್ಯದ ಕೊನೆಯ ಅರಸನಾಗಿದ್ದ. ಇವನ ಆಳ್ವಿಕೆಯ ನಂತರ ಇಸ್ರಾಯೇಲ್ ರಾಜ್ಯ, ಸಂಯುಕ್ತ ರಾಜ್ಯ ಅದು ವಿಭಾಗವಾಗುತ್ತದೆ. ಉತ್ತರ ರಾಜ್ಯ, ದಕ್ಷಿಣ ರಾಜ್ಯ ಎಂಬುದಾಗಿ ವಿಭಾಗವಾಗುತ್ತದೆ. ಹಾಗಾಗಿ ಸೊಲೊಮೋನ ಸಂಯುಕ್ತ ಇಸ್ರಾಯೇಲ್ ರಾಜ್ಯದ ಕೊನೆಯ ಅರಸನಾಗಿದ್ದ ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ದೇವರಿಂದ ಬರುವಂತ ಜ್ಞಾನ ಎಲ್ಲಾ ಜ್ಞಾನಕ್ಕಿಂತಲೂ ಮಿಗಿಲಾದದ್ದು. ಸೊಲೊಮೋನನು ಈ ರೀತಿಯ ಜ್ಞಾನವನ್ನ ಆತನು ಯವನಸ್ಥನಾದ ಮೇಲೆ ಪಡಕೊಳ್ಳುವಂತ ಈ ರೀತಿ ನಿಜಕ್ಕೂ ಶ್ರೇಷ್ಠವಾದದ್ದು. ಗಿಬ್ಯೋನ್ ಎನ್ನುವಂತಹ ಸ್ಥಳದಲ್ಲಿ ಆತನು ಮಲಗಿದ್ದಾಗ, ದೇವರಿಗೆ ಯಜ್ಞ ಧೂಪವನ್ನ ಸುಡಲು ಪ್ರಾರಂಭಿಸಿದಾಗ ದೇವರು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಮಾತಾಡಿದನು. ಗಮನಿಸಿರಿ, ಸೊಲೊಮೋನನು ಅರಸನಾದಾಗಲೂ ದೇವರು ಮಾತಾಡಿಲ್ಲ, ಮದುವೆ ಮಾಡಿಕೊಳ್ಳುವಾಗಲೂ ಮಾತಾಡಿಲ್ಲ, ಅಥವಾ ಯಜ್ಞ ಧೂಪ ಅರ್ಪಿಸುವಾಗ ಅವರು ಯಾವ ಯಾವ ಕಾರ್ಯಗಳನ್ನ ಮಾಡಿದರು ಎನ್ನುವುದರ ಬಗ್ಗೆಯೂ ದೇವರು ಮಾತಾಡಿಲ್ಲ. ಆದರೆ ಇಲ್ಲಿ ವಾಕ್ಯ ಹೇಳುವಂಥದ್ದು ಏನಂದ್ರೆ, ಗಿಬ್ಯೋನಿನಲ್ಲಿ ಆತನು ದೇವರಿಗೆ ಯಜ್ಞವನ್ನ ಧೂಪವನ್ನ ಸುಟ್ಟ ಮೇಲೆ ರಾತ್ರಿಯ ಸಮಯದಲ್ಲಿ ದೇವರು ಸೊಲೊಮೋನನಿಗೆ ಕಾಣಿಸಿಕೊಂಡನು ಎಂಬುದಾಗಿ. ಪ್ರಿಯರೇ, ದೇವರ ಮಹಿಮೆಯ ಕಾರ್ಯಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡಾಗ, ಸಮರ್ಪಣೆ ಮಾಡಿಕೊಂಡಾಗ ದೇವರು ಕಾಣಿಸಿಕೊಳ್ಳುತ್ತಾನೆ, ನಮ್ಮ ಮೂಲಕ ಕಾರ್ಯ ಮಾಡುತ್ತಾನೆ, ನಮ್ಮನ್ನು ಉಪಯೋಗ ಮಾಡುತ್ತಾನೆ. ನಾವು ಸಾಧನವಾಗಿಯೂ ದೇವರು ಸಾಧಕನಾಗಿಯೂ ನಮ್ಮನ್ನ ತನ್ನ ಮಹಿಮೆಗಾಗಿ ಬಳಸಿಕೊಳ್ಳುತ್ತಾನೆ. ಪ್ರಿಯರೇ, ಹಾಗಾಗಿ ನಮಗೆ ದೇವರು ಕೈವರ್ತಿಸಿಕೊಟ್ಟಿರುವಂತ ಯಾವುದೇ ಜವಾಬ್ದಾರಿಯಾಗಿರಲಿ, ಯಾವುದೇ ಸೇವೆಯಾಗಿರಲಿ, ನಾವು ಎಲ್ಲೇ ಕೆಲಸಗಳನ್ನ ಮಾಡುತ್ತಾ ಇರಲಿ, ದೇವರು ಮೆಚ್ಚುವಂತ ನಿಟ್ಟಿನಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳಬೇಕು. ದೇವರಿಗೆ ಮೆಚ್ಚುಗೆಯಾಗುವ ಕಾರ್ಯಗಳಲ್ಲಿ ಗುರುತಿಸಿಕೊಳ್ಳಬೇಕು. ಆಗ ಮಾತ್ರ ದೇವರು ನಮ್ಮೊಳಗೆ ಬಂದು ಕಾರ್ಯ ಮಾಡಿ ನಮ್ಮನ್ನ ರಕ್ಷಿಸಲಿಕ್ಕೆ, ನಮ್ಮೊಳಗೆ ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಸೊ ಈಗ ದೇವರು ಸೊಲೊಮೋನನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಕೇಳುವಂತ ಮಾತು, ಏನು ಬೇಕಾದರೂ ಬೇಡಿಕೋ, ನಾನು ಅನುಗ್ರಹ ಮಾಡುತ್ತೇನೆ ಎಂಬುದಾಗಿ. ಈ ವೇಳೆಯಲ್ಲಿ ಸೊಲೊಮೋನನ ಬಿನ್ನಹ ಬಹಳ ಬಹಳ ವಿಶೇಷವಾದದ್ದು, ವಿಶಿಷ್ಟವಾದದ್ದು. ಪ್ರಿಯರೇ, ಬಹುಶಃ ಆತನು ಯಾಕೆ ಒಬ್ಬ ವಿಶೇಷವಾದಂತ ಅರಸ ಎಂಬುದಾಗಿ ಕರೆಯಲು ಸಾಧ್ಯವಿದೆ ಎಂದರೆ, ಅವನು ದೇವರ ಮುಂದೆ ಕೇಳಿಕೊಂಡಂತ ರೀತಿ ನೀತಿಗಳು, ದೇವರು ಅವನಿಗೆ ಒಂದು ಮುಕ್ತವಾದಂತ ಬೇಡಿಕೆಯನ್ನ ಇಡುತ್ತಾನೆ. ಏನು ಬೇಕಾದರೂ ಕೇಳಿಕೋ, ಏನನ್ನ ಬೇಕಾದರೂ ನನ್ನ ಬಳಿಯಲ್ಲಿ ಪಡಕೋ ಎನ್ನುವಂತ ಆಹ್ವಾನ ಸೊಲೊಮೋನನ ಆ ಕೇಳಿಕೊಳ್ಳುವಿಕೆಯ ವಿಶಿಷ್ಟತೆಯನ್ನ ಹೇಳುವಂತದ್ದಾಗಿದೆ. ಪ್ರಿಯರೇ, ಸೊಲೊಮೋನನ ಮುಂದೆ ಈ ಬಿನ್ನಹ ಬಂದಾಗ ಅವನು ನಡಕೊಂಡಂತ ರೀತಿ, ದೇವರ ಮುಂದೆ ತನ್ನ ಬಿನ್ನಹವನ್ನ ಇಟ್ಟಂತಹ ರೀತಿ ನೀತಿಗಳು ಬಹಳ ಶ್ರೇಷ್ಠವಾದದ್ದು. ಪ್ರಿಯರೇ, ನೋಡ್ರಿ, ಆತನು ದೇವರ ಮುಂದೆ ಕೇಳಿಕೊಳ್ಳುವಂತ ಮೊರೆಯಲ್ಲಿ 3 ವಿಷಯಗಳನ್ನ ಗುರುತಿಸಬಹುದು. ಮೊದಲನೇ ವಿಷಯ ಏನಂದ್ರೆ, ಆತನು ದೇವರ ಮುಂದೆ ಕೇಳಿಕೊಳ್ಳುವುದಕ್ಕಿಂತ ಮುಂಚೆ ತನ್ನನ್ನ ತಗ್ಗಿಸಿಕೊಳ್ಳುತ್ತಾನೆ. ದೇವರ ಮುಂದೆ ತನ್ನನ್ನ ತಗ್ಗಿಸಿಕೊಂಡ. ಆತ ಹೇಳ್ತಾನೆ, ಸ್ವಾಮಿ, ನಾನು ಚಿಕ್ಕವನು, ವ್ಯವಹಾರ ಜ್ಞಾನ ಇಲ್ಲದವನು ಎಂಬುದಾಗಿ ತಗ್ಗಿಸಿಕೊಂಡನು. ಎರಡನೇದಾಗಿ, ದೇವರ ಮುಂದೆ ಕೇಳಿಕೊಳ್ಳುವುದಕ್ಕಿಂತ ಮುಂಚೆ ಆತ ಮಾಡುವಂತಹ ಕಾರ್ಯ ಏನಂದ್ರೆ, ದೇವರ ಜನಾಂಗವನ್ನ ಶ್ರೇಷ್ಠ ಎಂಬುದಾಗಿ ಪರಿಗಣಿಸ್ತಾನೆ. ಆತ ಹೇಳ್ತಾನೆ, ಸ್ವಾಮಿ, ನಾನು ವ್ಯವಹಾರ ಜ್ಞಾನ ಇಲ್ಲ, ಚಿಕ್ಕವನು, ಆದುದರಿಂದ ನಿನ್ನ ದೊಡ್ಡ ಜನಾಂಗ, ನಿನ್ನ ಸ್ವಕೀಯ ಪ್ರಜೆಗಳನ್ನ ಪಾಲಿಸುವುದಕ್ಕಾಗಿ ನನಗೆ ಜ್ಞಾನ ವಿವೇಕಗಳನ್ನ ದಯಪಾಲಿಸು ಎಂಬುದಾಗಿ. ಸೊಲೊಮೋನನು
ಇಸ್ರಾಯೇಲ್ ಸ್ವಕೀಯ ಜನರ ಬಗ್ಗೆ ಕಾಳಜಿಯನ್ನ ವಹಿಸಿದ್ದ ಎನ್ನುವಂಥದ್ದು. ಮೂರನೇದಾಗಿ ಪ್ರಿಯರೇ, ಅವನು ಕೇಳಿಕೊಂಡಂತ ಆಶೀರ್ವಾದ ಅದು ಸಾಮಾನ್ಯವಾದಂತ ಆಶೀರ್ವಾದವಲ್ಲ. ಅದೊಂದು ಕಂಪ್ಲೀಟ್ ಆಗಿ ಒಂದು ಆಶೀರ್ವಾದದ ಪ್ಯಾಕೇಜ್ ಆಗಿತ್ತು, ಆಶೀರ್ವಾದದ ನಿಧಿಯಾಗಿತ್ತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು ಪ್ರಿಯರೇ. ಯಾಕಂದ್ರೆ ಒಂದು ಬಂದ್ರೆ ಅದರ ಹಿಂದೆ ಎಲ್ಲವೂ ಬರುತ್ತದೆ ಎನ್ನುವಂತ ಆಲೋಚನೆ. ಸೊಲೊಮೋನ ಜ್ಞಾನ ವಿವೇಕಗಳನ್ನ ಕೊಡು ಎಂಬುದಾಗಿ ಹೇಳಿಕೊಂಡಾಗ ದೇವರು ಅವನ ಕೇಳಿಕೆಯನ್ನ, ಮೊರೆಯನ್ನ ಇಷ್ಟಪಟ್ಟನು. ಅದರ ಸಂಬಂಧವಾಗಿ ಆತನಿಗೆ ಬೇಕಾಗಿದ್ದಂತ ಎಲ್ಲವುಗಳನ್ನ ದಯಪಾಲಿಸಿಕೊಟ್ಟನು. ಸೊಲೊಮೋನನು ಜ್ಞಾನಿ, ವಿವೇಕ, ಬುದ್ಧಿವಂತ ಮಾತ್ರನಾಗಿರದೆ ಐಶ್ವರ್ಯವನ್ನ, ದೊಡ್ಡ ಸೈನ್ಯವನ್ನ, ಸಮರ್ಥ ರಾಜ್ಯವನ್ನ ಆಳುವಂತಹ ಆ ದಕ್ಷತೆಯನ್ನು ಕೂಡ ದೇವರ ಮೂಲಕವಾಗಿ ಪಡಕೊಂಡಿದ್ದನ್ನ ನಾವಿಲ್ಲಿ ಕಂಡುಕೊಳ್ಳಬಹುದು ಪ್ರಿಯರೇ. ಇಂತಹ ಸೊಲೊಮೋನನ ಜ್ಞಾನವನ್ನ ಪರೀಕ್ಷೆ ಮಾಡುವುದಕ್ಕೆ ಅನೇಕ ಘಟನೆ, ಸವಾಲುಗಳು ಕೂಡ ಅವನ ಕಾಲದಲ್ಲಿ ಎದುರಾಗ್ತದೆ. ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿ ನೋಡುವಂತಹ ಘಟನೆ 3ನೇ ಅಧ್ಯಾಯದಲ್ಲಿ ಬರುವಂತಹ ಇಬ್ಬರು ವ್ಯಭಿಚಾರಿಗಳು ಅಥವಾ ಮಹಿಳೆಯರು ಒಂದೇ ಮಗುವನ್ನು ತಮ್ಮದೆಂದು ಹೇಳುವ ಸಂಕಷ್ಟವನ್ನ ಹೊತ್ತು ತಂದಿದ್ದು. ನಮ್ಮೆಲ್ಲರಿಗೂ ಈ ಕತೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಈ ಕಥೆಯನ್ನು ಸಂಪೂರ್ಣವಾಗಿ ವಿವರಿಸುವುದಕ್ಕೆ ನಾನು ಹೋಗುವುದಿಲ್ಲ. ಈ ಕಥೆಯ ಸಾರಾಂಶವನ್ನ ನಿಮ್ಮ ಮುಂದೆ ಇಟ್ಟು ಆ ಸೊಲೊಮೋನನ ಜ್ಞಾನದ ವಿಶೇಷತೆಯನ್ನ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ನೋಡ್ರಿ, ಇಬ್ಬರು ಮಹಿಳೆಯರು ಕೂಡ ಮಗುವಿಗಾಗಿ ತವಕ ಪಡುವ, ಗೋಗರೆಯುವಂತ ಸನ್ನಿವೇಶ. ಇತ್ತ ಕಡೆಯಲ್ಲಿ ಮಗುವನ್ನ ನಿಜವಾದ ತಾಯಿಗೆ ಕೊಡಿಸಬೇಕು ಎನ್ನುವಂತ ಕಠಿಣ ಸವಾಲು ಸೊಲೊಮೋನನ ಮುಂದೆ ಇದೆ ಪ್ರಿಯರೇ. ಒಂದು ವೇಳೆ ಇತ್ತೀಚಿನ ದಿನಗಳಲ್ಲಿ ಆಗಿದ್ದಿದ್ರೆ ಬಹುಶಃ ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡಿಸಿ, ಬೇರೆ ಬೇರೆ ಮಾರ್ಗಗಳನ್ನ ಹುಡುಕಿ ಮಗುವಿನ ನಿಜವಾದ ತಾಯಿ ಯಾರು ಎಂಬುದಾಗಿ ಹುಡುಕಬಹುದಾಗಿತ್ತು. ಆದರೆ ಅಂದಿನ ಕಾಲದ ಪರಿಸ್ಥಿತಿಯಲ್ಲಿ ಇದ್ಯಾವುದು ಕೂಡ ಸಾಧ್ಯವಿಲ್ಲದೆ ಇರುವುದರಿಂದ ಸೊಲೊಮೋನನು ಅದನ್ನ ಭೇದಿಸಿದ ರೀತಿ ನಿಜಕ್ಕೂ ಅದ್ಭುತವಾದದ್ದು, ನಿಜಕ್ಕೂ ಶ್ಲಾಘನೀಯವಾದದ್ದು ಪ್ರಿಯರೇ. ವಾಕ್ಯವಾಗಿ ನಾವು ನೋಡ್ತೇವೆ 24ನೇ ವಚನ, 25ನೇ ವಚನ, 3ನೇ ಅಧ್ಯಾಯದ 24, 25ರಲ್ಲಿ ಸೊಲೊಮೋನ ಹೇಳುವಂತ ಮಾತು, ಒಂದು ಕತ್ತಿಯನ್ನ ತೆಗೆದುಕೊಂಡು ಬನ್ನಿರಿ, ಮಗುವನ್ನ ಅರ್ಧ ಭಾಗವಾಗಿ ತುಂಡರಿಸಿರಿ, ಅರ್ಧ ಭಾಗವನ್ನ ಒಬ್ಬರಿಗೆ, ಇನ್ನರ್ಧ ಭಾಗವನ್ನ ಮತ್ತೊಬ್ಬರಿಗೆ ಕೊಡಿರಿ ಎಂಬುದಾಗಿ ಹೇಳುವಂತ ಮಾತು ಮೇಲ್ನೋಟಕ್ಕೆ ಆತುರದ ನಿರ್ಣಯ ಅನ್ನಿಸುತ್ತದೆ. ಆದರೆ ಇದರ ಹಿಂದೆ ಸೊಲೊಮೋನನ ಜ್ಞಾನ ಮತ್ತು ತಾಯಿಯ ಪ್ರೀತಿ ಮನಸ್ಸು ಏನು ಎನ್ನುವಂತ ದೃಢವಾದ ಸ್ಪಷ್ಟತೆ ಇತ್ತು ಎಂಬುದಾಗಿ ಕಂಡುಕೊಳ್ಳಬಹುದು ಪ್ರಿಯರೇ. ತಾಯಿ ಮಗುವನ್ನ ಪ್ರೀತಿಸುವ, ತ್ಯಾಗ ಮಾಡುವ, ಹಿತವನ್ನೇ ಬಯಸುತ್ತಾಳೆ ಎನ್ನುವುದು ಸೊಲೊಮೋನನಿಗೆ ತಿಳಿದಿತ್ತು. ಹಾಗಾಗಿ ಅವನ ನಿರ್ಧಾರ ನಿಜವಾದ ತಾಯಿಯನ್ನ ಕಂಡುಹಿಡಿಯಲು ಸಾಧ್ಯವಾಯಿತು. ಕಡೆಯಲ್ಲಿ ಪ್ರಿಯರೇ, 3 ವಿಷಯಗಳನ್ನ ನಿಮ್ಮ ತಿಳುವಳಿಕೆಗಾಗಿ ಹಂಚಿಕೊಳ್ಳಲು ಬಯಸ್ತೇನೆ. ಮೊದಲನೆಯ ವಿಷಯ, ಸೊಲೊಮೋನನು ದೇವರ ಜ್ಞಾನದ ಮೇಲೆ ಆಧಾರವಾಗಿದ್ದ. ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ 5ನೇ ವಚನ ಹೇಳ್ತದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ನಂಬಿಕೆ ಇಡು ಎಂಬುದಾಗಿ. ಸೊಲೊಮೋನ ದೇವರ ಜ್ಞಾನದ ಮೇಲೆ ಆಧಾರವಾಗಿದ್ದ. ಇಂದು ನಾವುಗಳು ದೇವರ ಜ್ಞಾನದ ಮೇಲೆ ಆಧಾರವಾಗಿದ್ದು ಆ ಜ್ಞಾನದವನ್ನ ಆಧಾರ ಮಾಡಿಕೊಂಡು ನಡೆಯಲು ಈ ಘಟನೆ ಕರೆಯನ್ನು ಕೊಡುವಂತದ್ದಾಗಿದೆ. ಎರಡನೆಯದ್ದು, ಸೊಲೊಮೋನನು ಜೀವನದ ಅರ್ಥ, ಉದ್ದೇಶ, ಗುರಿ ದೇವರೊಂದಿಗಿನ ಸಂಬಂಧದಲ್ಲಿ ಇತ್ತು ಎಂಬುದಾಗಿ ಗ್ರಹಿಸಿಕೊಂಡಿದ್ದ. ಅವನ ಉದ್ದೇಶ ದೇವರ ಮಹಿಮೆಯಾಗಿತ್ತು. ಅವನ ಉದ್ದೇಶ ನ್ಯಾಯವಾದ, ಪಾರದರ್ಶಕ ಆಳ್ವಿಕೆಯನ್ನು ಮಾಡುವಂತದ್ದಾಗಿತ್ತು. ಇದು ದೇವರ ಜೊತೆಗಿನ ಸಂಬಂಧದಲ್ಲಿ ಸಿಕ್ಕುತ್ತದೆ ಎಂಬುದಾಗಿ ಕಂಡುಕೊಂಡಿದ್ದ. ನನಗೆ ಮತ್ತು ನಿಮಗೆ ದೇವರ ಸಂಬಂಧದ ಬಾಧ್ಯತೆ ಬೇಕು ಪ್ರಿಯರೇ. ನಾವು ಕೂಡ ಸೊಲೊಮೋನನ ಹಾಗೆ ದೇವರ ಸಂಬಂಧದಲ್ಲಿ ಜೀವಿಸುವುದಾದರೆ ದೇವರು ನಮಗೂ ಕೂಡ ಭೂಲೋಕದ, ಪರಲೋಕದ ಎಲ್ಲ ಅನುಗ್ರಹಗಳನ್ನ ದಯಪಾಲಿಸುವುದಕ್ಕೆ ಶಕ್ತನಾಗಿದ್ದಾನೆ. ಮೂರನೇದು ಪ್ರಿಯರೇ, ಸೊಲೊಮೋನನ ಉದ್ದೇಶ
ದೇವರ ಚಿತ್ತವನ್ನೇ ಮಾಡುವಂಥದ್ದಾಗಿತ್ತು. ಹಾಗಾಗಿಯೇ ದೇವರು ಅವನನ್ನ ಬಾಲ್ಯದಲ್ಲಿರುವಾಗಲೇ ಆರಿಸಿಕೊಳ್ಳುತ್ತಾನೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಸೊಲೊಮೋನ ಯೆರೂಸಲೇಮಿನ ದೇವಾಲಯವನ್ನ ಕಟ್ಟುವುದಕ್ಕೆ ದೇವರ ಸಾಧನವಾಗಿ ಕಾರ್ಯವನ್ನ ಮಾಡಿದ. ದೇವರು ಅವನನ್ನ ಆಶೀರ್ವಾದ ಮಾಡಿದ. ಯೆರೂಸಲೇಮಿನ ಜಗತ್ಪ್ರಸಿದ್ಧ ದೇವಾಲಯ ಸೊಲೊಮೋನನು ಕಟ್ಟಲ್ಪಟ್ಟದ್ದು ಎನ್ನುವಂತ ಹೆಗ್ಗಳಿಕೆಗೆ ಪಾತ್ರನಾದ. ಪ್ರಿಯರೇ, ದೇವರ ಮುಂದೆ ಕೇಳಿಕೊಳ್ಳೋಣ. ಏನು ಬೇಕಾದರೂ ದೇವರು ಅನುಗ್ರಹವನ್ನ ಮಾಡ್ತಾನೆ. ನಾವು ದೇವರ ಸಂಬಂಧದಲ್ಲಿರುವಾಗ, ದೇವರ ಚಿತ್ತವನ್ನ ಮಾಡುವಾಗ, ಸೊಲೊಮೋನನ ಹಾಗೆ ದೇವರ ಜೊತೆಯಲ್ಲಿ ಅನ್ಯೂನತೆಯಿಂದ ನಡೆಯುವಾಗ. ಕರ್ತನು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ದೇವಜನರಿಗೋಸ್ಕರ ದೇವರ ವಾಕ್ಯಗಳು. ಆಮೆನ್.